ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸುನೀತಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಸ್ನ್ಯಾಕ್ಸ್ ಮಾಡೋಣ. ಇವತ್ತು ಫ್ರೆಂಚ್ ಫ್ರೈಸ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಮನೆಯಲ್ಲೇ ಮಾಡಿರೋದು. ಆಲೂಗೆಡ್ಡೆನ ಈ ಥರ ಉದ್ದುದ್ದಕ್ಕೆ ಸ್ವಲ್ಪ ತಿನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಈ ಥರ ಇಟ್ಕೊಳ್ಳಿ. ಮತ್ತು ಅದಕ್ಕೆ ಏನೇನು ಬೇಕಂದರೆ 1/4 ಟೀ ಸ್ಪೂನ್ ಅರಿಶಿಣ, 1/4 ಟೀ ಸ್ಪೂನ್ ಮೆಣಸಿನ್ಕಾಯಿ ಪುಡಿ, 1/4 ಟೀ ಸ್ಪೂನ್ ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು. ನಾನಂದರೆ ಸ್ವಲ್ಪನೇ ಉಪ್ಪಿಟ್ಟಿದ್ದೀನಿ, ಯಾಕೆಂದರೆ ಅಷ್ಟೇ ಇರಬೇಕಾಗುತ್ತೆ. ಮತ್ತು 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರು. ನೋಡಿ, ಬಿಸಿನೀರನ್ನ ಈ ಥರ ಗ್ಯಾಸ್ ಆನ್ ಮಾಡ್ಕೊಂಡು ನೀರು ಇಟ್ಕೊಳ್ಳಿ ಒಂದು ಪಾತ್ರೆಗೆ. ಸ್ವಲ್ಪ ಅದು ಬರ್ತಾ ಇರುತ್ತೆ, ಬಬಲ್ಸ್ ಥರ ಬಂದಾಗ ಅದನ್ನು ನಾವು ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಂಡಿರುತ್ತಲ್ಲ, ಒಂದು 5ರಿಂದ 10 ನಿಮಿಷ ಬಾಯ್ಲ್ ಮಾಡ್ಕೊಳ್ಳೋಣ. ಬಾಯ್ಲ್ ಮಾಡಿದ್ರೆ ಅದು ಇನ್ನೂ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಬರ್ತಾಯಿದೆ. ಈ ಥರ ಅಂದರೆ ಒಂದು 10 ಮಿನಿಟ್ಸ್ ಆದರೆ ಸಾಕು. ಈ ಥರ ಆದ ತಕ್ಷಣ ನಾವು ಅದನ್ನು ಸೋಸಿ ಇಟ್ಕೋಬೇಕಾಗುತ್ತೆ. ನೋಡಿ, ಇಷ್ಟು ಬೆಂದಿದೆ. ಇವಾಗ ಇದನ್ನು ನಾವು ಸೋಸಿ ಇಟ್ಕೊಳ್ಳೋಣ. ನೋಡಿ, ಸೋಸ್ಕೊಂಡಾದಮೇಲೆ ಇದನ್ನು ಸ್ವಲ್ಪ ನೀಟಾಗಿ ನೀರೆಲ್ಲ ಹೋಗೋ ತನಕ ಸ್ಟ್ರೈನ್ ಆಗಲಿ ಬಿಟ್ಬಿಡೋಣ. ಹಾಗೆ ನೋಡಿ, ನೀಟಾಗಿ ಇನ್ನೂ ನೀರಿದೆ, ಅದಕ್ಕೆ ಆ ಥರ ಚೆಕ್ ಮಾಡಿದೆ ಅಷ್ಟೇ. ಈ ಥರ ಆದ ತಕ್ಷಣ ಅದಕ್ಕೆ ನಾವು ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋಣ. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಕೊಂಡು ನೋಡಿ ಈ ಥರ ಡ್ರೈ ಆಗೋಕ್ಕೆ ಬಿಡೋಣ. ಒಂದು 10 ನಿಮಿಷ, 5ರಿಂದ 10 ನಿಮಿಷ ಬಿಟ್ಟರೆ ಸಾಕು ಅಷ್ಟೇ. ಈ ಥರ ಆದಮೇಲೆ ಅದು ಸ್ವಲ್ಪ ಡ್ರೈ ಆದ ತಕ್ಷಣ ಈ ಥರ ಬರುತ್ತೆ. ನೋಡಿ ಸ್ವಲ್ಪ ಅಂದರೆ ಅದನ್ನು ಬೇರೆ ಪಾತ್ರೆಗೆ ಇಟ್ಟಾಗ ನಾವು ಅದು ಪೌಡ್ರೆಲ್ಲ ಅಂಟಿರೋದೆಲ್ಲ ಹೋಗುತ್ತೆ ಲೈಟಾಗಿ. ಮತ್ತು ಒಂದು ಕಡಾಯಿನಲ್ಲಿ ಎಣ್ಣೆ ಇಡೋಣ. ಎಣ್ಣೆ ಇಟ್ಟು ಎಣ್ಣೆ ಬಿಸಿ ಆದ ನಂತರ ನಾವು ರೆಡಿ ಮಾಡ್ಕೊಂಡಿರೋಂಥ ಫ್ರೆಂಚ್ ಫ್ರೈಸ್ನ ಕರಿಯೋದಕ್ಕಿಡೋಣ. ಸ್ವಲ್ಪ ಚೆನ್ನಾಗಿ ಕರಿಬೇಕು. ಅಂದರೆ ತುಂಬ ಬೇಗ ಆಗುತ್ತೆ, ಯಾಕೆಂದರೆ ನಾವು ಅದನ್ನು ಸ್ವಲ್ಪ ಬಾಯ್ಲ್ ಮಾಡ್ಕೊಂಡಿದ್ವಲ್ಲ, ಅದರಿಂದ. ನೋಡಿ, ರೆಡಿ ಇದೆ. ನೋಡಿ, ಫ್ರೆಂಚ್ ಫ್ರೈಸು. ಇವಾಗ ಚಾಟ್ ಮಸಾಲ, ಮೆಣಸಿನ್ಕಾಯಿ ಪುಡಿ, ಅರಿಶಿನ, ಉಪ್ಪು ಎಲ್ಲ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ನಾವು ಉದುರಿಸ್ಕೊಳ್ಳೋಣ ಫಸ್ಟು. ನೋಡಿ, ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಚೆನ್ನಾಗಿ ಮಾಡಿದ್ರೇ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಉದುರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಂದರೆ ಎಷ್ಟು ಇಷ್ಟ ಆಗುತ್ತೆ ಅಂದರೆ ಡೈಲಿ ಕೇಳಿ ಮಾಡಿಸ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಟೊಮೊಟೊ ಕೆಚಪ್ ಜೊತೆ ಕೊಡಿ, ಡೈಲಿ ನಿಮ್ಮನ್ನು ಮತ್ತೆ ಮಾಡಿಕೊಡಿ ಅಮ್ಮ ಅಂತ ಹೇಳ್ತಾರೆ. ತುಂಬ ಥ್ಯಾಂಕ್ ಯು ಸೋ ಮಚ್.